ಎಲ್ಲರಿಗೂ ನಮಸ್ಕಾರ. ನಾನು ಇವಾಗ ನಿಮಗೆ ರೌಂಡ್ ಕಾಲರ್ ಕಟಿಂಗ್ನ ತೋರಿಸ್ತಾ ಇದ್ದೀನಿ. ಇದು ನಾನು ಕುರ್ತಿಗೆ ಕಾಲರ್ ಹಾಕ್ತಾ ಇದ್ದೀನಿ. ಅದೇ ಕಟಿಂಗ್ ನಿಮಗೆ ತೋರಿಸ್ತಾ ಇರೋದು. ಇವಾಗ ನಾನು ಡಬಲ್ ಫೋಲ್ಡ್ ಮೇಲೆ 18 ಇಂಚು ಕ್ಯಾನ್ವಸ್ ತೊಗೊಂಡಿದ್ದೀನಿ. ಇವಾಗ ಒಂದು ಅರ್ಧ ಇಂಚು ಮಾರ್ಕಿಂಗ್ ಹಾಕಿದ್ದೀನಿ. ಅದರ ಮೇಲೆ ಇವಾಗ ಕಾಲರ್ಗೆ ಅಂದರೆ ನಾನು ಎಷ್ಟು ಬಿಟ್ಟಿದ್ದೀನಿ, ನಾನು 15 ಇಂಚು ಕಾಲರ್ಗೆ ಮಾರ್ಜಿನ ಬಿಟ್ಟಿದ್ದೀನಿ, ಅಂದರೆ ರೌಂಡ್ ಕಾಲರ್ ಇದು. ಸೊ ಇವಾಗ ನಾನು ಇದನ್ನು ಟಾಪ್ನ ಮೆಜರ್ಮೆಂಟ್ ತೊಗೊತಾ ಇದ್ದೀನಿ. ಅದರ ಮೇಲೆ ಇವಾಗ ನಮಗೆ 15 ಇಂಚು ಬಂತು ಅಂದರೆ 7.5 ಇಂಚು ನನಗೆ ಡಬಲ್ ಮೇಲೆ ಬರಬೇಕು. ಸಿಂಗಲ್ 15, ಡಬಲ್ ಮೇಲೆ 7.5 ಬರಬೇಕು. ಇವಾಗ 4 ಡೌನ್ಲಿಂತ 4 ಇಂಚಿಗೆ ಒಂದು ಮಾರ್ಕ್, ಆಮೇಲೆ ಈ ಕಡೆ ಕೆಳಗಲಿಂತ ಅರ್ಧ ಇಂಚು ಹಾಕಿದ್ನಲ್ಲ ಅಲ್ಲಿಂದ ಒಂದು 2.5 ಇಂಚಿಗೆ ಒಂದು ಮಾರ್ಕ್. ಇವಾಗ ಮೇಲೆ 4 ಇಂಚು ಹಾಕಿದ್ನಲ್ಲ ಆ ಕಾರ್ನರ್ಲಿಂತ ಈ ಕಾರ್ನರ್ವರೆಗೆ ಒಂದು ಸ್ಕೇಲ್ ತೊಗೊಂಡು ಒಂದು ಮಾರ್ಕು. ಆಮೇಲೆ ಇದನ್ನು 1 ಇಂಚಿಗೆ, ಅಂದರೆ ನನಗೆ 1 ಇಂಚು ಕಾಲರ್ ಬೇಕು, 1 ಇಂಚಿಗೆ ಒಂದೊಂದು ಮಾರ್ಕ್ ಹಾಕ್ಕೊತ ಬರ್ತಾಯಿದ್ದೀನಿ. ಇವಾಗ ನಾನು ಕ್ಯಾನ್ವೇಸು ಡಬಲ್ ಫೋಲ್ಡ್ ಮೇಲೆ 15 ಬರಬೇಕು, 7.5 ಬರಬೇಕು. 7.5ಗೆ ನಾನು ಒಂದು ಮಾರ್ಕ್ ಕಡಿಮೆ ಆಯಿತು ನನಗೆ. ಸೊ ಇನ್ನು ಸ್ವಲ್ಪ ಉದ್ದ ತೊಗೊಂಡಿದ್ದೀನಿ, ಒಂದು ಅರ್ಧ ಇಂಚು. ಯಾಕಂದರೆ ಕಡಿಮೆ ಆದರೆ ನಾವು ಡೌನ್ಗೆ ಈ ಥರ ಮಾರ್ಕ್ ಹಾಕ್ಬೋದು. ಆಮೇಲೆ 1 ಇಂಚಿಗೆ ಸ್ವಲ್ಪ 1/4 ಇಂಚು ಕರು ತೊಗೋಬೇಕಿದೆ. ಅಲ್ಲಿ 1/4 ಇಂಚು ಕರು ತೊಗೊಂಡು ಅದನ್ನು ರೌಂಡ್ ಮಾಡ್ಕೋಬೇಕು. ಶೇಪು ಫ್ರಂಟ್ ಕಾಲರ್ಗೆ ರೌಂಡ್ ಶೇಪ್ ಇರಬೇಕು, ಫ್ರಂಟಲ್ಲಿ ಸ್ಕ್ವೇರ್ ಬಂದಿರಬಾರ್ದು. ಸೊ ಅದಕ್ಕೆ ನಾನು ಕಾಲರ್ಗೆ ಸ್ವಲ್ಪ ರೌಂಡ್ ಶೇಪ್ ತೆಗೆದಿದ್ದೀನಿ. ಆಮೇಲೆ 1 ಇಂಚಿಗೆ ಮಾರ್ಕಿಂಗ್ ಹಾಕ್ಕೊಂತ ಸೇಮ್ ಒಂದು ಡಾಟ್ ಹಾಕಿದ್ದೀನಿ. ಅದರ ಮೇಲೆ ಮತ್ತೆ ನೀಟಾಗಿ ಒಂದು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇದು ರೌಂಡ್ ಬರಬೇಕು, ಕಾಲರ್ ತುಂಬ ನೀಟಾಗಿ ಬರುತ್ತೆ. ಈ ಥರ ಮಾರ್ಕ್ ಹಾಕಿದ ಮೇಲೆ ಇದನ್ನು ಕಟ್ಟಿಂಗು ಮಾಡ್ಕೋಬೇಕಾಗುತ್ತೆ. ಕಟಿಂಗ್ ಆದಮೇಲೆ ಒಂದು ಕ್ಲಾತ್ ಮೇಲೆ ಐರನ್ ಮಾಡ್ಕೋಬೇಕು. ಇದು ಕ್ಯಾನ್ವಸ್ ಇಟ್ಬಿಟ್ಟು ಐರನ್ ಮಾಡಬೇಕು. ಈ ಮೇನ್ ಅಂದರೆ ನಮಗೆ ಫುಲ್ಲು ರೌಂಡ್ ಅಪ್ಪು ಕ್ಲಾತು ಇರಬೇಕು. ನಾವು ಯಾವುದಾದ್ರು ಕ್ಲಾತ್ ಹಾಕ್ತಾಯಿದ್ವಲ್ಲ ಆ ಕ್ಲಾತು ಕಂಪಲ್ಸರಿ ಎಲ್ಲ ಕಡೆ ಕ್ಲಾತು ಇರಬೇಕು. ಅದರ ಆದಮೇಲೆ ಒಂದು ಅರ್ಧ ಇಂಚು ಬಿಟ್ಕೊಂಡು ಟೋಟಲ್ ರೌಂಡು ಕಟಿಂಗ್ನ ಮಾಡಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ದಂಗೆ ಕಟಿಂಗ್ನ ಮಾಡ್ಕೋಬೇಕು. ಟೋಟಲ್ ನಮಗೆ ಅರ್ಧ ಇಂಚು ಮಾರ್ಜಿನ್ ಇರಲೇಬೇಕು. ಇದು ಒಂದು ಕಡೆ ಆಯಿತು. ಇನ್ನೊಂದು ಕಡೆ ಇಲ್ಲಿ ಕೂಡ ಅರ್ಧ ಇಂಚು ಮಾರ್ಜಿನ್ನ ಬಿಡಬೇಕಾಗುತ್ತೆ. ನೀಟಾಗಿ ನಿಧಾನಾಗಿ ಕಟ್ಟಿಂಗ್ನ ಮಾಡ್ಕೋಬೇಕು. ಟೋಟಲ್ ರೌಂಡ್ ಅಪ್ ಅರ್ಧ ಇಂಚು ಮಾರ್ಜಿನ್ ಇದಾಯಿತು. ಇದಾದಮೇಲೆ ಇನ್ನೊಂದು ಕ್ಲಾತ್ ತೊಗೋಬೇಕು. ನಮಗೆ ಅದು ಕೂಡ ಒಂದು 18 ಇಂಚು ಉದ್ದ, 4.25 ಇಂಚು 4.25 ಇಂಚು ವಿಡ್ತಲ್ಲಿ ಇರಬೇಕು. ಈ ಥರ ನಾನು ಫೋಲ್ಡ್ ಮಾಡಿ ಐರನ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಸ್ಟಿಚ್ಚನ್ನು ಕೂಡ ಹಾಕೋಬೋದು. ಸ್ಟಿಚ್ ಹಾಕಿದ್ರೆ ಬರುತ್ತೆ, ಬಟ್ ನಿಮಗೆ ತೋರಿಸೋದಕ್ಕೆ ನಾನು ಫೋಲ್ಡ್ ಮಾಡಿ ಐರನ್ ಮಾಡ್ತಾಯಿದ್ದೀನಿ. ಓಕೆ, ಇದಾದಮೇಲೆ ಇವಾಗ ಒಂದು ಕಡೆ ಮಾತ್ರ ಫೋಲ್ಡ್ ಮಾಡಬೇಕು. ಎಲ್ಲಿ ಮೇಲಿನ ಭಾಗ ಮಾತ್ರ, ಕೆಳಗಿನ ಭಾಗಗ ಐರನ್ನ ಮಾಡಬಾರ್ದು. ಅದು ಹಂಗೆ ಪ್ಲೇನಾಗಿ ಇರಬೇಕು. ಇದನ್ನು ನೆನ್ಪಿಟ್ಕೊಂಡಿರಬೇಕು. ಇದಾದ ನಂತರ ಬೇರೆ ಕ್ಲಾತನ್ನು ತೊಗೋಬೇಕು. ಸೇಮ್ ಕ್ಲಾತ್ ನಾವು ಯಾವುದಾದ್ರೂ ಕಾಲರ್ ಹಾಕೋಬೇಕು ಅಂದ್ಕೊಂಡಿದ್ವಿ ಅದು ಕ್ಲಾತ್ ತೊಗೊಂಡು ಅದರ ಮೇಲೆ ಈ ಕ್ಲಾತನ್ನು ಯಾವುದಾದ್ರೂ ಐರನ್ ಮಾಡಿವೋ ಅದನ್ನು ಆಪೋಸಿಟಲ್ಲಿ ಡೈರೆಕ್ಷನಲ್ಲಿ ಇಟ್ಕೋಬೇಕು. ಕ್ಲಾತ್ಗೆ ಅಟ್ಯಾಚ್ ಆಗಿರಬೇಕು. ಆಪೋಸಿಟ್ ಡೈರೆಕ್ಷನಲ್ಲಿ ಇಟ್ಕೋಬೇಕು. ಇದನ್ನು ಫೇಸ್ ಆನ್ ಫೇಸ್. ಓಕೆ, ಇದಾದಮೇಲೆ ಇದನ್ನು ನಮಗೆ ಎಷ್ಟು ಬೇಕು 4 ಇಂಚು ಬಿಡ್ತು. ನನಗೆ ಉದ್ದದಲ್ಲಿ 18-19 ಇಂಚು ಉದ್ದ ಇದೆ, ಅಷ್ಟು ಮಾತ್ರ ಕ್ಲಾತು ನಾನು ತೊಗೊಂಡಿದ್ದೀನಿ. ನಿಮ್ಗೆ ಕ್ಲಾತ್ ಹೆಚ್ಚಿಗೆ ಇಟ್ಕೊಳ್ಳಿ, ಯಾಕಂದರೆ ಹೊಸ್ದಾಗಿ ಕಲರ್ ಯಾರು ಕೂಡ ಸ್ವಲ್ಪ ಕ್ಲಾತನ್ನ ಹೆಚ್ಚಿಗೆ ತೊಗೊಳ್ಳಿ, ಕಡಿಮೆ ತೊಗೋಕೆ ಹೋಗ್ಬೇಡ್ರಿ. ಈಗ ನಾನು ಎಲ್ಲಿ ಬೆರಳು ತೋರಿಸ್ತಾ ಇದ್ದೀನೋ ಅಲ್ಲಿ ಸ್ಟಿಚಿಂಗ್ನ ಹಾಕ್ಬೇಕು. ಇದಾದ ನಂತರ ಸ್ಟಿಚಿಂಗ್ ನಂತರ ಇದನ್ನು ಅಂದರೆ ಡೌನ್ ಪಾರ್ಟಿಗೆ ನಾವು ಸ್ಟಿಚಿಂಗ್ ಹಾಕ್ಬೇಕು. ಅಲ್ಲಿ ಒಂದು ಅರ್ಧ ಇಂಚು ಮಾರ್ಜಿನ್ನ ಬಿಟ್ಟು ಕಟ್ಟಿಂಗ್ನ ಮಾಡಬೇಕಾಗುತ್ತೆ. ಅರ್ಧ ಇಂಚು ಮಾತ್ರ, ಫುಲ್ಲು ಕಟಿಂಗ್ ಮಾಡಬಾರ್ದು. ಅರ್ಧ ಇಂಚು ಬಿಟ್ಟು, ಅಂದರೆ ಸ್ಟಿಚಿಂಗ್ ಪರ್ಪಸ್ಸಿಗೆ ಎಷ್ಟು ಬಿಟ್ಟಿದ್ವೋ ಅಷ್ಟು ಮಾತ್ರ ಬಿಟ್ಟು ನೀಟಾಗಿ ಕಟಿಂಗ್ನ ಮಾಡ್ಕೋಬೇಕು. ಕ್ಯಾನ್ವಸ್ ಪಕ್ಕದಲ್ಲೇ ಸ್ಟಿಚಿಂಗ್ ಬರಬೇಕು. ಕ್ಯಾನ್ವಸ್ ಮೇಲೆ ಸ್ಟಿಚಿಂಗ್ ಬರಬಾರ್ದು. ನಿಮಗೆ ಅರ್ಥ ಆಗಿಲ್ಲ ಅಂದರೆ ನನಗೆ ಕಾಮೆಂಟ್ ಮಾಡಿರಿ, ನಾನು ಮತ್ತೊಂದು ಸರ್ತಿ ಕಾಲರ್ದು ತೋರಿಸ್ತೀನಿ. ಕಾಮೆಂಟ್ ಜಾಸ್ತಿ ಬಂದರೆ ಮಾತ್ರ ಕನ್ಫರ್ಮ್ ಆಗಿ ನಾನು ನಿಮಗೆ ಮತ್ತೊಂದು ಸರ್ತಿ ವೀಡಿಯೋನ ನೀಟಾಗಿ ಟೋಟಲ್ ಅಪ್ಲೋಡ್ ಮಾಡ್ತೀನಿ. ಇವಾಗ ಶಾರ್ಟಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ನೋಡಿರಿ, ಇದನ್ನು ರಿವರ್ಸ್ ಮಾಡ್ಕೋಬೇಕು. ರಿವರ್ಸ್ ಮಾಡ್ಕೊಂಡು ಇದರ ಮೇಲೆ ಐರನ್ ಮಾಡ್ಕೋಬೇಕು. ಐರನ್ ಫೆಸಿಲಿಟಿ ಇಲ್ಲಾಂದರೆ ಒಂದು ಗೋರ್ ಇರುತ್ತಲ್ಲ ನಿಮ್ಮದು ಉಗುರು, ಅದರಲ್ಲಿಂದ ನೀಟಾಗಿ ಹಿಂಗೆ ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ಐರನ್ ಇದ್ದರೆ ಐರನ್ನ ಪ್ರೆಸ್ ಮಾಡಿಬಿಡಿ. ಈ ಥರ ನೀಟಾಗಿ ಐರನ್ ಆದಮೇಲೆ ಮಿಕ್ಕಿರೋದು ಡೌನಿಗೆ ಪೀಸ್ ಇದೆಯಲ್ಲ ಅಲ್ಲಿ ಒಂದು ಅರ್ಧ ಇಂಚು ಬಿಟ್ಟು ಮಾರ್ಜಿನ್ ಬಿಟ್ಕೊಂಡು ಕಟಿಂಗ್ ಮಾಡಬೇಕು. ಅರ್ಧ ಇಂಚು ಸ್ಟಿಚಿಂಗ್ ಪರ್ಪಸ್ಸು. ಇವಾಗ ಇದ್ರ ಮೇಲೆ ಸ್ಟಿಚಿಂಗ್ ಹಾಕೋಕೆ ನಿಮಗೆ ಬಂದಿಲ್ಲ ಅಂದರೆ ಒಂದು ನಮ್ಮ ಮಾರ್ಕಿಂಗ್ ಚಾಕ್ ತೊಗೊಂಡು ನಮ್ಮ ಕಾಲರ್ ಎಲ್ಲಿಗೆ ಫೋಲ್ಡ್ ಆಗಿದ್ದೋ ಅಲ್ಲಿವರೆಗೆ
ನಾವು ಒಂದು ಮಾರ್ಕಿಂಗ್ ಹಾಕೋಬೇಕು. ನಾನು ತೋರಿಸ್ತೀನಿ ನೋಡಿರಿ ಇವಾಗ ಯಾಕಂದರೆ ಎಲ್ಲರಿಗೂ ಗೊತ್ತಾಗಲ್ಲ, ಹೊಸ್ದಾಗಿ ಕಲರ್ ಪಾಪ ಗೊತ್ತಾಗಲ್ಲ. ಅವ್ರಿಗೆ ಸ್ವಲ್ಪ ನಿಧಾನವಾಗಿ ನಾವು ತಿಳಿಸ್ಬೇಕಾಗುತ್ತೆ. ಈಗ ಇದನ್ನು ಮಾಡಿಕೊಂಡು ಈ ಥರ ಸೆಟ್ ಮಾಡ್ಕೊಂಡು ನೋಡ್ಕೋಬೇಕು ಕರೆಕ್ಟ್ ಆಗಿದೆ ಇಲ್ಲ ಅಂತ. ಮಧ್ಯದಲ್ಲಿ ಮಿಡಿದಲ್ಲಿ ಒಂದು ಕಚ್ಕ ಇಡಬೇಕು. ಇದಾದ ನಂತರ ಸ್ಟಿಚಿಂಗ್ ಹಾಕೋಕ್ಕೆ ಬಂದಿಲ್ಲ ಅಂದರೆ ನೋಡಿರಿ, ಮಾರ್ಜಿನ್ ಎಷ್ಟು ಬಿಟ್ಟಿದ್ದೀನೋ ಆ ಮಾರ್ಜಿನ್ ಮೇಲೇ ನಮ್ಮ ಕಾಲರ್ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಒಂದು ಮಾರ್ಕಿಂಗ್ ಹಾಕೋಬೇಕು. ನಾವು ಸ್ಟಿಚಿಂಗು ಮಾರ್ಕಿಂಗ್ ಮೇಲೆ ಹಾಕಿದ್ರೆ ಪ್ರಾಪರಾಗಿ ಕಾಲರ್ ಬರುತ್ತೆ. ನಿಮಗೆ ಮತ್ತೆ ಡೌಟ್ ಇದ್ದರೆ ನೀವು ಕಂಪಲ್ಸರಿ ಕಾಮೆಂಟ್ ಮಾಡಿರಿ. ನಾನು ಕಾಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಹಾಗೆ ಒಂದು ಲೈಕ್ ಮಾಡಿರಿ. ವಿಡಿಯೋಗೆ ಲೈಕ್ ಮಾಡಿದ್ರೆ ನನಗೆ ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಹೋಪ್ ಇರುತ್ತೆ ಮತ್ತು ಎನರ್ಜಿ ಬರುತ್ತೆ. ಇವಾಗ ಮಿಡಿಲಲ್ಲಿ ಇಟ್ಕೊಂಡು ಇದನ್ನು ಸ್ಟಿಚಿಂಗ್ ಮಾಡ್ಕೊಂಡು ಬರಬೇಕು. ಕಂಪಲ್ಸರಿ ಕಾಲರ್ ಮಿಡಿಲಿಂದನೇ ಬರಬೇಕು. ನಾವು ಸ್ಲೀವ್ ಅಟ್ಯಾಚ್ ಯಾವ ಥರ ಮಾಡ್ತೀವಿ ಆ ಥರ ಮಿಡಿಲಿಂದನೇ ಸ್ಟಿಚಿಂಗ್ ಹಾಕಿ ಕಾಲರ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಟೋಟಲ್ ಕಾಲರ್ ರೆಡಿ ಆದಮೇಲೆ ಯಾವ ಥರ ಇರುತ್ತೆ ಅನ್ನೋದು ನೋಡಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡಿರಿ, ಇಲ್ಲಿ ಮಿಡಲಲ್ಲಿ ಸ್ಟಿಚಿಂಗ್ ಆದಮೇಲೆ ಕಚ್ಕ ಹೊಡಿಬೇಕು. ಟೋಟಲ್ ರೌಂಡ್ ತಿರುಗುತ್ತಲ್ಲ ಕಾಲರು, ಅಲ್ಲಿ ಒಂದು ರೌಂಡು ನೀಟಾಗಿ ಸಣ್ಣ ಸಣ್ಣ ಕಟ್ ಮಾಡ್ಕೋಬೇಕಾಗುತ್ತೆ. ಸಣ್ಣ ಸಣ್ಣ ನೋಡಿ ಕಟ್ ಮಾಡಬೇಕು. ಇದಾದ ನಂತರ ಇನ್ನು ಟೋಟಲ್ ಕ್ಲಾತ್ ಏನಿದೆಯಲ್ಲ, ಕಚ್ಕ ಹೊಡೆದ ಕ್ಲಾತ್ ಎಲ್ಲ ಒಳಗೆ ಸೇರಿಸಿ ಅದರ ಮೇಲೆ ಸ್ಟಿಚಿಂಗ್ ಹಾಕ್ಕೊತ ಬರಬೇಕು. ಇದೆಲ್ಲ ಒಳಗೆ ಸೇರಿಸ್ಕೊಂಡು ಸ್ಟಿಚಿಂಗ್ ಹಾಕ್ಬೇಕು ನೀಟಾಗಿ. ಎಲ್ಲಿ ಕೂಡ ನಮಗೆ ನೀಟಾಗಿ ಅದು ಫಿನಿಶಿಂಗ್ ನೀಟಾಗಿ ಸ್ಟಿಚಿಂಗ್ ಹಾಕ್ಬೇಕಾಗುತ್ತೆ. ಎಲ್ಲಿ ಕೂಡ ಹೆಚ್ಚು ಕಡಿಮೆ ಮಾಡೋಕ್ಕೆ ಹೋಗಬಾರ್ದು. ನೋಡಿರಿ ಥರ ಸ್ಟಿಚಿಂಗ್ ಹಾಕ್ಬೇಕು. ಇದಾದ ನಂತರ ನೋಡಿರಿ ಕಾಲರು ಕುರ್ತಿ ಥರ ರೆಡಿ ಆಗಿದೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು.